ಪ್ರಜೆಗಳು ನೋಡು ಹೇಗೆ ನಿಂತಿಯಾರ ನೋಡು. ಇದು ಶಾಂತಿ ಸೌಹಾರ್ದತೆ ಅಂದ್ರೆ ಗಾಂಧಿ ಹಾಕೊಂಡು ಭಾರತದಲ್ಲಿ ಹೇಗೆ ನಡೀತಿಯಾರ ನೋಡು. ಇಂಥ ಜನಗಳು ನಿಮ್ಗೆ ಯಾವ ದೇಶದಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಅಲ್ಲೇ ಕಳಿಸಿ ಮಹಾರಾಜ ಕಾಲದಲ್ಲೆಲ್ಲ ಕಟ್ಟಿದ್ರೆ ಸರ್ ಒಂದು ಏರ್ ಹೊಡೆದ್ಬಿಟ್ರು ಅದಕ್ಕೆ ನೀವು ಹಳೇದು ಒಂದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಅದು ಕವರ್ ಪೈಪ್ಸ್ ಏನಿದೆ ನಿಮ್ಗೆ ವೆಂಟಿಲೇಟ್ರು ವಾಲ್ಸ್ಗಳಿದೆಯಲ್ಲ ಸ್ಪೇಸ್ ಸಮಸ್ಯೆ ಇದೆ ಸರ್. ನೀವು ಸ್ಪೇಸ್ ಸಮಸ್ಯೆ ಇದೆ ಅನ್ನೋ ಕವರ್ ಹಾಕ್ಬಿಟ್ರೆ ಮುಗಿದೋಗಿರೋದಲ್ಲ ಸರ್. ಲಕ್ಷಾಂತರ ರೂಪಾಯಿ ಕೊಟ್ಟಿಲ್ಲ ಸರ್ ಸಾರ್ವಜನಿಕರ ತೆರಿಗೆ ದುಡ್ಡು ಅದರಲ್ಲಿ. ಯೂಸ್ ಮಾಡ್ತಿದ್ದೀರೋ ಮಾಡ್ತಿಲ್ಲ ಪ್ರಶ್ನೆ ಇಲ್ಲ. ಅದು ತುಂಬ ಅದನ್ನು ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ಇಲ್ವಲ್ಲ ಯಾರಿಗೂ ಅಷ್ಟೇ ಬೇಜಾರು. ನೀವು ಸ್ಪೇಸ್ ಇಲ್ಲ ಅನ್ನೋದಕ್ಕೂ ಈಗ ತುಂಬ ವ್ಯತ್ಯಾಸ. ಒಂದು ಕವರ್ ಹಾಕಿ ಬಿಟ್ಬಿಟ್ಟಿದ್ರೆ ಅಂಥದ್ದನ್ನೆಲ್ಲ ಕವರ್ ಮಾಡಿ ಇಟ್ಕೊಂಡಿದ್ದೀವಿ ಸರ್. ನೀವು ನೋಡಿ ಸರ್ ಆಯಿತು, ನಾನು ಬೇಕಾದ್ರೆ ಒಂದು ಏರು ತಂದುಬಿಡ್ತೀನಿ, ಏರ್ ಬ್ಲೋರ್ ಬರ್ತದೆ ಸರ್. ಆ ಏರ್ ಬ್ಲೋರ್ ಹೊಡೆದ್ರೆ ನಿಮಗೆ ಅದು ಕಂಡೀಷನ್ ಏನೇನು ಗೊತ್ತಾಗಲ್ವೇ. ನೋಡಿ ಒಳಗಡೆ ಇದೆ ಅಲ್ಲ ಬೆಳಕೆಲ್ಲ ಹೆಂಗೆ ಕಾಣಿಸ್ತೀನಿ ಕಾಸು ಒಂದಲ್ಲ ಎರಡು ಮಿಷಿನ್ ಸರ್. ಇಲ್ಲೇ ತೆಗಿತೀನಿ ನೋಡಿ ಸರ್. ಸರ್ ಒಂದು ಮಿಷಿನ್ ಅಲ್ಲ ಎರಡು ಮಿಷಿನ್ ಸರ್. ಸರ್ ಇಲ್ಲ ನೋಡಿ ಬನ್ನಿ ಇಲ್ಲಿ ನೋಡಿ. ಅಲ್ಲ ಏನಾಗಿಲ್ಲ ಧೂಳು. ಅದು ಏನು ಗೊತ್ತೆ ನಾವು ಕೇಳ್ತಾ ಇರೋದು, ನೀವು ಅದು ಸರ್ಕಾರಿ ಪದಾರ್ಥ ಆಗಿರೋದು ಪ್ರಾಪರ್ಟಿ ಆಗಿರೋದ್ರಿಂದ ಒಂದು ಕವರ್ ಹಾಕ್ಬಿಟ್ರೆ ಮುಗಿದೋ ಇರೋದಲ್ಲ ಇರೋದು. ಸರಿ ಏನಾಗಿದೆ ಅಂತ ಅಂದರೆ ಸರ್ ನಾವು ಅದನ್ನೇ ಹೇಳ್ತಾ ಇರೋದು ಸರ್. ಅದಕ್ಕೆ ಯಾಕೆ ಸಂರಕ್ಷಣೆ ಯಾಕೆ ಮಾಡಿಲ್ಲ ಅಂತ ಅಷ್ಟೇ ಸರ್ ಕೇಳ್ತಿರೋದು. ಬೇರೆ ಎಲ್ಲ ನಾವು ಏನೂ ಕೇಳ್ತಾ ಇಲ್ಲ. ಅದಕ್ಕೊಂದು ಕವರು ಬಂದೋಬಸ್ತು ನಾವು ಪದಾರ್ಥಕ್ಕೆ ಮಾಡಿಬಿಟ್ಟಿದ್ರೆ ನಾವು ಇಲ್ಲಿ ನೀವು ಇಲ್ಲಿ ಬರೋಕ್ಕೆ ನಾವು ಬಂದಿದ್ದು ಕಟ್ಟಡ ನೋಡೋಣ ಅಂತ ಬಂದಿದ್ದು. ಅದ್ರ ಮೇಲೆ ಏನು ಚರ್ಚೆ ನಡೀತಾ ಇರ್ತದೆ. ವಾರ್ಡ್ಗಳನ್ನೆಲ್ಲ ಬಿಟ್ಕೊಟ್ಬಿಟ್ಟಿದ್ದೀವಿ ರಿನೋವೇಷನ್ಗೆ. ಗೌರ್ಮೆಂಟ್ ಸಪ್ಲೈ ಇದಕ್ಕೇನು ವಾರಂಟಿಗಳಿರೋದಿಲ್ಲ. ನಾವು ಕೋವಿಡ್ ಟೈಮಲ್ಲಿ ಬಂದಂಥ ಇಲ್ಲ ಕವರ್ ಮಾಡಿಸಿದ್ದು ಈಗ ಕೆಲಸ ಮಾಡಬೇಕಾದ್ರೆ ಈ ಥರ ಮಾಡಿದ್ದಾರೆ ಸರ್. ಇಲ್ಲ ಸರ್ ಇದು ನಾವು ಸರ್ ನಾವು ಇದನ್ನು ಇದು ತುಂಬ ನಿರ್ಲಕ್ಷ್ಯ ಸರ್. ಇದನ್ನು ಈ ಥರದ್ದು ಮಾಡಬಾರ್ದು. ನೀವು ಅಟ್ಲೀಸ್ಟ್ ನೀವು ಮಾಡಿ ಅಂತಲ್ಲ, ನಿಮ್ಮ ಕೆಳ ಹಂತದ ಅಧಿಕಾರಿ ವರ್ಗವರು ಹೇಳ್ಬೇಕಲ್ವ ಇದನ್ನು. ಖಂಡಿತ ಮಾಡಿಸ್ತೀನಿ. ಇವತ್ತೇ ಖಂಡಿತ ಈಗಲೇ ನೋಡಿ ಈ ಮಿಷಿನ್ ಅದೆಲ್ಲ ಮೂಲೆಯಲ್ಲಿ ಕಷ್ಟಲ್ಲಿ ಬಿದ್ದಿದೆ ಸರ್. ನಾವು ನಮ್ಮ ರಿಕ್ವೆಸ್ಟ್ ಏನು ಗೊತ್ತಾ ಸರ್, ಏನು ಉಪಯೋಗಿಸ್ತಾ ಇಲ್ಲ ಅದಕ್ಕೇನೋ ಒಂದು ಸಂರಕ್ಷಣೆ ಅದು ಕೊಡೋಂಗಿದ್ರೆ ಕೊಟ್ಬಿಟ್ಟು ಇನ್ನೊಂದು 56 ತಿಂಗಳಾದ್ಮೇಲೆ ಈ ಕಂಡೀಷನ್ ಬಂದಿದೆ. ಇನ್ನೊಂದು 6 ತಿಂಗಳಾದರೆ
ಇನ್ನೊಂದು 6 ತಿಂಗಳಾದರೆ ಇದು ಹೋಗ್ತಿದ್ದು. ಬಟ್ ನಿಮಗೆ ಪೇಂಟಿಂಗು ಇದು ನೀವು ಹೇಳಿದ ಮಾತಲ್ಲಿ ನಂಬ್ಕೋತಾ ಇದೀವಿ ಅಷ್ಟೇ, ಉಪಯೋಗಿಸ್ತಾ ಇಲ್ಲ ಅಂದ್ಬಿಟ್ಟು. ಬಟ್ ಕೆಟ್ಟೋಗಿದೆ ಅನ್ನೋದಿದೆಯಲ್ಲ, ಅದು ನಿಮ್ಮ ಮಾತಲ್ಲಿ ಅಷ್ಟೇ ನಾವು ಉಟ್ಕೋಬೇಕು ಹೊರತು ನಾವು ಆನ್ ಮಾಡೋಕ್ಕಾಗಲ್ಲ ಇದನ್ನ. ಅದನ್ನು ನೋಡಿ ಅವೆಲ್ಲ ಲಕ್ಷಾಂತರ ರೂಪಾಯಿ ಸರೋಜಿನಿಸು ತೆರಿಗೆ ದುಡ್ಡಲ್ಲ ಸರ್ ಬಂದಿರೋದು.